ಬಂಧುಗಳೇ ನಮಸ್ಕಾರ. ನಾನು ಶಿವಾನಂದ್ ಯಡಾಳಿ, KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ವಿಜಯಪುರ ಜಿಲ್ಲಾ ಆಸ್ಪತ್ರೆ ಮುಂದ್ಗಡೆ ಬಂದಿದ್ದೀವಿ. ಏನು ವಿಜಯಪುರ ಜಿಲ್ಲೆಯಲ್ಲಿ ಆರೋಗ್ಯ ನೀಡುವ ದೃಷ್ಟಿಯಿಂದಾಗಿ ಸಾಕಷ್ಟು ವ್ಯವಹಾರ, ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳನ್ನು ಆಗುತ್ತೆ ಹೌದಾ? ಇದು ನಾವು ಹೇಳುತ್ತಲ್ಲ, ಯಾಕಂದ್ರೆ ಪ್ರತಿಯೊಂದು ಮೆಡಿಸಿನ್ಗಳನ್ನ ಇಲ್ಲಿ ಹೊರಗೆ ಬರೆದು ಕೊಡ್ತಾರೆ. ಯಾವ ರೋಗಿಗಳು ಬಂದ್ರು ಇಲ್ಲಿ ಸ್ಕ್ಯಾನಿಂಗ್ ಸೆಂಟರ್ ಇದೆ. MR ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಯಾವನಾದ್ರೂ 3,000 4,000 ಕೊಟ್ಟರೆ ಪಟಕ್ಕನೆ ಮಾಡಿ ಕೊಡಿಸ್ಬಿಡ್ತಾರೆ. ಉದಾಹರಣೆ ನಾನೇ ಹೇಳ್ತೀನಿ, BLD ಆಗಿದ್ದಂಥ ಪೇಷಂಟ್ ಬಂದು ಇಲ್ಲಿ ಬಂದು 4 ದಿನ ಅಲ್ಲಾಡಿದ್ರು ಸಟಕ್ಕೆ ಏನು ಇವ್ರೇನಪ್ಪ ಸ್ಕ್ಯಾನಿಂಗ್ ಮಾಡಲಿಲ್ಲತ್ತ 3,000 ಕೊಟ್ಟಗಳೇನಪ್ಪ ಅಂದ್ರೆ ಬಡಗನೆ ಮಾಡೇ ಕಸರು. ಇದೇ ಸ್ಕ್ಯಾನಿಂಗ್ ಸೆಂಟರ್ ಇರ್ತಕ್ಕಂಥ ಎಲ್ಲ ಪಳೆಗಳು ಬಿಟ್ಟು ಮಾಡಿ ಕಳಿಸಿದಾರೆ ಅಂತ ಹೇಳಿದ್ರು. ಆಮೇಲೆ ಇಲ್ಲೆಲ್ಲಾನು ಹೊರಗೆ ಬರೆದು ಕೊಡ್ತಾರೆ. ಉದಾಹರಣೆಗಾಗಿ ಇದು ನಾನು ನನ್ನ ತಾಯಿಗೆ ತೋರಿಸಿದ್ದು. ನನ್ನ ತಾಯಿಗೆ ಕಣ್ಣು ಸರಿ ಇಲ್ಲ ಅಂತೇಳಿ ದವಾಖಾನೆ ತೋರಿಸಿದ್ದು. ಇದೇ ದವಾಖಾನೆಯಲ್ಲಿ ತೋರಿಸಿದ್ದೀನಿ. ಪುಣ್ಯಾತ್ಮರು ಏನಪ್ಪ ಅಂದ್ರೆ ಕಣ್ಣಲ್ಲಿ ಹಾಕೋ ಎಣ್ಣೆ ಟ್ಯೂಬ್ ಬರ್ತಿದಾರ, ಆಮೇಲೆ ಚಸ್ಮಾ ಬರ್ದಿರ. ಇವೆರಡನ್ನ ನನಗೆ ಬರೋದು ಏನು ಹೇಳ್ತಾರೆ ಅಂದರೆ ಹೊರಗಡೆ ಹೋಗಿ ತಗೊಳ್ಬೇಕು ಅಂತೇಳಿ. ನಾನು ಇನ್ಫಾರ್ಮ್ ಇರಲಿಲ್ಲ. ನಮ್ಮ ಟಿ ಶರ್ಟ್ ಹಾಕೊಂಡು ಹೋಗಿರಲಿಲ್ಲ. ಯಾಕಂದ್ರೆ ನಾನು ವೈಯಕ್ತಿಕ ಕೆಲಸ ಇರೋದ್ರಿಂದ ನಾನು ಟಿ ಶರ್ಟ್ ಹಾಕೊಂಡು ಹೋಗಿಲ್ಲ. ನಾನು ವೈಯಕ್ತಿಕ ಇದ್ದರೆ ನಾನು ಟಿ ಶರ್ಟ್ ಹಾಕೊಳ್ಳೋದಿಲ್ಲ. ಹಾಗಾಗಿ ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ಇದು ಎಲ್ಲರಿಗೂ ಇರ್ತಕ್ಕಂಥದ್ದು. ಈಗ ಇದು ದಾಖಲೆ ಇರಲಿ ಅಂತಂದು ತೊಗೊಂಡು ಬಂದಿದ್ದೆ ಅಷ್ಟೇ. ಸುಮಾರು ಹತ್ತತ್ರ ಏನಪ್ಪ ಅಂದ್ರೆ 6ನೇ ತಿಂಗಳಲ್ಲಿ 30ನೇ ತಾರೀಕು ತೋರಿಸಿದ್ನ ಕಾಣಿಸುತ್ತೆ ಬಹುಶಃ. ಇಲ್ಲಿದೆ 30/6/25 ನಾನು ತೋರಿಸಿದ್ದೀನಿ. ಮತ್ತು ಎಲ್ಲನೂ ಹೊರಗೆ ಬರೆದು ಕೊಡಂಗಿತ್ತಂದ್ರೆ ದವಾಖಾನೆಗಳು ಯಾಕಿರಬೇಕು? ಯಾಕೆ ಹೊರಗೆ ಬರೆದು ಕೊಡ್ತಾರೆ ಅಂದರೆ ದೊಡ್ಡ ರಾಜಕಾರಣಿಗಳ ದವಾಖಾನೆಗಳು ವಿಜಯಪುರದಲ್ಲಿ ಜೋತು ಬಿದ್ದಾವೆ. ರೆಫರ್ ಮಾಡ್ತಾರೆ ಅವರು. ಇಲ್ಲಿ ಏನಪ್ಪ ಅಂದ್ರೆ ಯಾವುದಾದ್ರೂ ಏನಪ್ಪ ಅಂದ್ರೆ ಇಲ್ಲಿ ಏನೇ ತೋರ್ಸೋಕೆ ಏನಾದರೂ ಬಂದರೆ ಸೀದಾ ದೊಡ್ಡ ರಾಜಕಾರಣಿಗಳು, ದೊಡ್ಡ ಮುಕ್ಕುಳಿ ರಾಜಕಾರಣಿಗಳು ಇರ್ತಾರಲ್ಲ, ದೊಡ್ಡ ರಾಜಕಾರಣ, ದೊಡ್ಡ ಮುಕ್ಕುಳಿ ರಾಜಕಾರಣಿಗಳು ಆಸ್ಪತ್ರೆಗಳದಾವ. ಅದು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ರಿ ಅಂತ ಹೇಳಕ್ಕೆ ಮಾತ್ರ ಏಜೆಂಟ್ಗಳನ್ನ ಅದರಲ್ಲಿ ಏಜೆಂಟ್ರು ಅದಾರ. ನಮ್ಮ ಯಾರು ವಿಕ್ರಮ್ದು ಕೇಸಲ್ಲಿ ಹಾಗೆ ಆಗಿದ್ದು ಅದ. ಏಜೆಂಟ್ಗಳನ್ನ ಒಳಗಿದ್ದಾರೆ. ಏಜೆಂಟ್ ಏನಪ್ಪ ಅಂದ್ರೆ ಆ ದವಾಖಾನೆ ರೆಫರ್ ಮಾಡಿದ್ರೆ ಇಂತಿಷ್ಟು ಅಮೌಂಟ್ ಬರ್ತೈತಿ. ಆಮೇಲೆ ಇಲ್ಲಿ ಮೆಡಿಸಿನ್ ಏನಪ್ಪ ಅಂದ್ರೆ ಪುಣ್ಯಾತ್ಮ ಮೆಡಿಸಿನ್ ಯಾವನಾದ್ರೂ ರಾಜಕಾರಣಿ, ಪುಡಾರಿ, ಗುಂಡ ಒಂಥರ ಬಲಾಢ್ಯ ನಾವು ಏನಾದ್ರು ಇಲ್ಲಿ ಬಂದು ಏನೋ ಒಳಗೆ ಬಂದಕಂದೆ ಅಡ್ಮಿಟ್ ಆದ್ನಂದ್ರೆ ಆ ಪುಣ್ಯಾತ್ಮ ಏನಪ್ಪ ಅಂದ್ರೆ ಫೋನ್ ಹಚ್ಚಿ ಹೇಳಿಸಿದ್ರೆ ದೊಡ್ಡ ಕುಂಡಿ MLAಗಳು ಫೋನ್ ಹಚ್ಚಿ ಹೇಳಿದ್ರೆ, ಮಿನಿಸ್ಟ್ರು ಹೇಳಿದ್ರೆ ಅವ್ರಿಗೆ ಮಾತ್ರ ಚಲೋ ಕೊಟ್ಟು ತೋರಿಸ್ತಾರೆ. ದೊಡ್ಡ ಬಡಗನೆ ತೋರಿಸಿ ಬಿಡ್ದಂಗೆ 3 ಕಡಿಮೆ ಮನೆ ಓಡೋಗ್ಬಿಡೋದು. ಅದಕ್ಕೋಸ್ಕರ ಏನಪ್ಪ ಅವು ಎಂಥವು ಮೆಡಿಸಿನ್ಗಳಿದಾವೆ ಅಂದರೆ, ಮೆಡಿಸಿನ್ಗಳು ಇಲ್ಲಿ ಹೇಗಿದಾವೆ ಅಂದರೆ ಡೇಟಿಗೆ ಡಿಬಾರ್ ಆಗ್ಲಾಕ್ ಬಂದಿರ್ಬೇಕು. ಅದು ಡೇಟ್ ಡಿಬಾರ್ ಅಂದ್ರೆ ಇನ್ನೇನು ಕೆಲವೇ 15 ದಿನಗಳಲ್ಲಿ, 15 ದಿನ 20 ದಿನದಲ್ಲಿ ಆ ಡೇಟ್ ಡಿಬಾರ್ ಆಗ್ಲಾಕ್ ಬಂದಿತ್ತಂದ್ರೆ ಆ ಗುಳಿಗೆ ತೊಗೊಂಡ್ರೆ ಗುಂಪಿಡಲ್ರೆ. ಟಿ ಶರ್ಟ್, ಫೋನ್, ಮೊಬೈಲ್, ಪೆನ್ ಈ ಗುಂಪುಗಳು ಇಟ್ಟಿರ್ತಾರೆ. ಡಿಗ್ಗಿ 10 ರೂಪಾಯಿ ಡಿಗ್ಗಿ, 10 ರೂಪಾಯಿ ಡಿಬಿ ಅಂತ ಮೆಡಿಸಿನ್ಗಳನ್ನು ತರ್ತಿದ್ದಾರೆ. ಮೆಡಿಸಿನ್ ಹೆಂಗಂದ್ರೆ ಕಡಿಮೆ ರೇಟಿಗೆ ಅದು 1 ಕೋಟಿ ರೂಪಾಯಿ ಮೆಡಿಸಿನ್ ತೊಗೊಳ್ತಂದ್ರೆ ಇವ್ರು ಏನು ಮಾಡ್ತಾರೆ, ಅದಕ್ಕೆ 20 ಲಕ್ಷ 30 ಲಕ್ಷ ಕೊಟ್ಟು ಗುಂಪಿನಲ್ಲಿ ತೊಗೊಳ್ತಿದ್ದಾರೆ ಮೆಡಿಸಿನ್ ಡೇಟ್ ಮುಗಿಲಾಕ್ ಬಂದಂತೂ ಅತ್ಯಂತ ಕೊನೆಯ ಹಂತದಲ್ಲಿ ಇರ್ತಕ್ಕಂಥ ಡೇಟ್ ಇರ್ತಕ್ಕಂಥ ಮೆಡಿಸಿನ್ಗಳಂತಂದ್ರೆ ಇವರಿಗೆ ಲಾಭ ಆಗ್ತದೆ. ಕೊನೆ ಹಂತದಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಒಮ್ಮೆ 1 ವರ್ಷ 2 ವರ್ಷ ಮೆಡಿಸಿನ್ ಇದ್ದಿದ್ದು ಚಾಲೋ ಇದ್ದಿದ್ದು ಏನಾದ್ರು ಮೆಡಿಸಿನ್ ತಂದ್ರೆ 1 ಕೋಟಿ ರೂಪಾಯಿ ಗಟ್ಟಲೆ ಕಟ್ಟಬೇಕು. ಇವ್ರಿಗೆ ಲಾಭ ಬೀಳಲೇನು, ಕಮಿಷನ್ ಉಳಿಯಲೇನು. ಅದೇ ಏನು ಮಾಡೋದು, ಲಾಸ್ಟಿಗೆ ಇನ್ನೊಂದು ವಾರ ಉಳಿದಿರ್ತೈತೆ. ಬರೀ ವಾರ 15 ದಿನ ಡೇಟ್ ಮುಗಿಲಾಕ್ ಬಂದೈತೆ. ಅದನ್ನು ತೊಗೊಂಡೆ ಅಂತಂದು ಬಡ ಕೊಟ್ಟು ಜನಕ್ಕೆ ಕೊಟ್ಟವು. ಸೈಲಿ ಹೇಳಿ ನಡೆಯಕ್ಕೆ ನೋಡ ಅದನ್ನು ಕೊಟ್ಟರೆ ಇವ್ರಿಗೆ ಕಮಿಷನ್ ಸಿಗ್ತೈತಿ. 1 ಕೋಟಿ ಇದ್ರೆ ಹತ್ತತ್ರ ಇವ್ರಿಗೆ ಒಂದು 50-60 ಲಕ್ಷ ಕಮಿಷನ್ ಸಿಗ್ತೈತಿ. ಇಂಥದನ್ನ ಮಾಡ್ತಿದಾರೆ. ಪ್ರತಿಯೊಂದು ಸರ್ಜನ್ಗಳನ್ನ ಇಲ್ಲಿ ಹೊರಗೆ ಬರೆಸ್ತಾರೆ. ಒಳಗಿಂದ ಸಾಮಾನ್ಯನ ಬಳಸಲ್ಲ. ಮತ್ತು ಆರೋಗ್ಯ ಇಲಾಖೆಯ ಏನು ಸಚಿವರು, ಮಿನಿಸ್ಟ್ರು ಏನು ಬೇರೆ ಏನು ಶೋ ಕೊಡಕ್ಕೆ ಬರ್ತೀರ? ಚಲೋ ಬಟ್ಟೆ ರ್ಯಾಪ್ ಮ್ಯಾಗ ಹೆಣ್ಮಕ್ಳು ಇಡ್ತಾರಲ್ಲ, ಹಂಗಿಡಕ್ಕೆ ಇಲ್ಲಿ ಬಂದು ಪೋಸ್ ಕೊಟ್ಕೊತ ಹೋಗ್ತೀರ? ನನಗೆ ಗೊತ್ತಲ್ಲ. 250 ಸೀಟಿನ ಬೆಡ್, ಆ ಬೆಡ್, ಹಿಂಗೆ ಆಸ್ಪತ್ರೆ ರೊಕ್ಕ ಕೊಟ್ಕೊಂಡು ಏನು ಮಾಡೋದು, ಈಗ ಪ್ರಶಸ್ತಿ ತಗೊಂಡ್ಬಂದವರು. ಜಿಲ್ಲಾ ಆಸ್ಪತ್ರೆ ಭಾಳ ಚೆನ್ನಾಗಿದೆ ಪ್ರಶಸ್ತಿ ತರೋ. ಒಳಗಿನ ಉಳಿಕೆ ಅವನಿಗೆ ಗೊತ್ತದ. ಇಲ್ಲಿ ಇದ್ದಂಥ ರೋಗಿಗಳು ಅಡ್ಮಿಟ್ ಇದ್ದ ರೋಗಿಗಳು ಊಟ ಕೊಡ್ತಿರ್ತಾರೆ. ನೋಡೋಕೆ ಏನೇನೇನು ಸುಗಾಡ್ ಏನೂ ಇರಲ್ಲ. ಅದೊಂದು ಟೆಂಡರ್ ಮಾಡಿರ್ತಾರೆ. ತಾನು ಬೇಕಾದವನು ಟೆಂಡರ್ ಮಾಡಿರ್ತಾರೆ. ಊಟ ಕೊಡೋಕೆ ಒಂದು ಟೆಂಡರ್ ಹೆಂಗಂದ್ರೆ ಯಾವ ತನಗೆ ಬೇಕಾದವನ ಗಿಂಬಳ ಕೊಡ್ತಾನೆ ಅವನು ಟೆಂಡರ್ ಆಗಿರ್ತೈತಿ. ಊಟ ಒಂದು 50 ಕೊಟ್ರಂದ್ರೆ 200 ಹಚ್ಚಿರ್ತಾನೆ ಬೆಲೆ ನೋಕತ್ ಮಾಡಿ. ಮತ್ತು ಇಂಥದ್ದೆಲ್ಲ ಮಾಡ್ತಾ ನಾಲ್ಕುಗಳಿಗೆ ಇಂಥದ್ದೆಲ್ಲ ಮಾಡೋದ್ರಿಂದಾಗಿ ಇದೇ ಕುರಿತು ಏನಪ್ಪ ಅಂದ್ರೆ ಅವನ ಇದಾನ ಪುಣ್ಯಾತ್ಮ ಅವನ ವಿರುದ್ಧ ನಾವು ಯಾರು ಚಂದೂ ರಾಠೋಡ ಪುಣ್ಯಾತ್ಮ ಕಾಮುಕ ಭ್ರಷ್ಟ ಏನಂದ್ರೆ ತನ್ನ ಟಮ್ಟಮ್ ಐತೆ. ಟಮ್ಟಮಿಗೆ ಏನಪ್ಪ ಅಂದ್ರೆ ಟಮ್ಟಮಿ ಹೆಸರು ಬಿಲಾಸ್ ಅಂತ ಅಂಬುಲೆನ್ಸ್ ಖರ್ಚು ಮಾಡಿ 50 ಟಿಪ್ಪರ್ದಾಗ ಏನಪ್ಪ ಅಂದ್ರೆ ಪೇಷಂಟ್ಗಳು ತರದು ಹೋಗುದು ಮಾಡ್ತಾರೆ. ಬಿಲ್ ಹಚ್ಚಿ 3-4 ಲಕ್ಷ ರೂಪಾಯಿ ತಿಂದಿದ್ದಾನ ನಾಲ್ಕ ಚಂದೂ ರಾಠೋಡ. ಇಲ್ಲಿ ಆರ್ಯಮ್ಮೋ ಯಾರಿಗೆಮ್ಮೋ ನೀನು ನಾಲ್ಕ ಎಮ್ಮೋ ನೀನು ಹೈವ ಅದಾವಲ್ಲ, ಅದೇ ಮ್ಯಾಗ ಓಂ ಶಾಂತಿ ಒಳಗೆ ಗುಮ್ ಶಾಂತಿನ ಹೈವಾ ಇದ್ದಂತ ಹೈವಾಕ್ ಏನಪ್ಪ ಆಂಬುಲೆನ್ಸ್ ಹೆಸರು ಹಚ್ಚಿ ಬಿಲ್ ಎತ್ತದಂತ ನಾಲ್ಕಗಳು ಒಳಗದಾರ. ಹೀಗಾಗಿ ನಾನು ಕೇಳ್ತಾ ಇದ್ದೀನಿ ಜಿಲ್ಲಾಡಳಿತಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಪುಣ್ಯಾತ್ಮರೇ, ಮೆಡಿಸಿನ್ಗಳನ್ನ ಲಾಸ್ಟ್ ಡೇಟ್ ಮುಗಿಲಕ್ಕೆ ಬಂದಿದ್ದನ್ನ ಯಾಕೆ ತರ್ತೀರಿ?
ಕಮಿಷನ್ ಎಷ್ಟು ಹಿಡಿತೀರಿ ಅದಕ್ಕೆ? ಎಲ್ಲನ್ನ ಹೊರಗೆ ಬರೆದು ಕೊಡ್ತಾರೆ ಅವ್ರು ಪುಣ್ಯಾತ್ಮರು, ಎಲ್ಲ ಹೊರಗೆ ಬರೆದು ಕೊಡ್ತಾರೆ. ಮತ್ತೆ ಇದನ್ನ ಪ್ರಶ್ನೆ ಕೇಳಬಾರ್ದಾ? ನಿಮಗೆ MP MLA ಸುಡ್ಗಾಡ್ ನನ್ನ ಮಕ್ಕಳು ಇರ್ತಾರೆ, ಅವ್ರು ಕಳ್ಳರು ಕದಿಮರು ಏನು ಅವ್ರ ಆಸ್ಪತ್ರೆಗಳಿಗೆ ಕಳಿಸ್ತೀರಿ. ಎಲ್ಲರೂ ಏನಪ್ಪ ಅಂದ್ರೆ ಅವ್ರ ಆಸ್ಪತ್ರೆ ಬೆಳಿಲಾಕತ್ತೈತಿ, ಮತ್ತು ಸರ್ಕಾರ ಆಸ್ಪತ್ರೆ ಅದಕ್ಕೆ ಇರ್ಬೇಕು. ಹಾಗಾಗಿ ಇದನ್ನು ನನಗೆ ಏನಪ್ಪ ಅಂದ್ರೆ ಇದನ್ನ ಯಾಕೆ ಹೊರಗೆ ಬರೆದು ಕೊಟ್ರಿ? ನಿಮ್ಮಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೂ ಸಟಕ್ಕೆ ಇದನ್ನು ಮೆಡಿಸಿನ್ ಕೊಡ್ಬೇಕಲ್ಲ. ಒಂದು ತಿಂಗಳಾದ್ರೂ ಒಂದು ಮೆಡಿಸಿನ್ ಪೂರೈಕೆ ಮಾಡೋಕ್ಕಾಗಲ್ಲ, ಎಲ್ಲ ಸರ್ಜನ್ ಹೊರಗೆ ಬರೆದು ಕೊಡ್ತಾರೆ ಅಂದ್ರೆ ಯಾಕೆ ಹೇಳಿ ಇದನ್ನು ನಾವು ಕೇಳಬೇಕು, ಪ್ರಶ್ನೆ ಮಾಡ್ಬೇಕು ಅವರಿಗೆ. ಹಾಗಾಗಿ ನಾನು ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಯ ಜಿಲ್ಲಾಸ್ಪತ್ರೆಗೆ ಒಳಗಡೆ ಹೋಗ್ತಿದ್ದೀನಿ. ಸಾಕಷ್ಟು ಏನಪ್ಪ ಅಂದ್ರೆ ಏನು ಒಳಗೆ ಕೆಂಡ ಮತ್ತೆ ಮ್ಯಾಗಟ್ಟೆ ಚಂದ ಸುಂದರಿ ಕಣ್ಣ ಕಾಣ್ತಾಳ, ಬಣ್ಣ ಹಚ್ಕೊಂಡು ಒಳಗೆ ಮೆತ್ತ ಬ್ಯಾಳ ಚಂದ ಕಾಣ್ತಾಳೆ. ನೋಡಿ ಹೆಂಗದ ಬೋರ್ಡ್ಗೆ ನೋಡ್ರಿ ರಪ್ಪಗೆ ಕಲಾರಿಗೆ ಮ್ಯಾಗ ಬಣ್ಣ ಹೊಡೆದು ಅದೇ ಚಲೋ ಸೀರೆ ಉಡಿಸಿ ಕುನ್ಸಂಗ ಕಾಣ್ತದೆ. ಒಳಗಿಂದ ಹುಳಕ್ಕೆ ಯಾರು ಹೇಳೋದು? ಐವಕ್ಕ ಅದಕ್ಕೆ ಇದಕ್ಕೆ ಹಚ್ಚಿ ಬಿಲ್ ಎತ್ತಿರಲ್ಲ. ಇಂಥದ್ದನ್ನ ಪ್ರಶ್ನೆ ಮಾಡಬೇಕು ಅಂತೇಳಿ ಇವತ್ತು KRS ಪಕ್ಷ ಅವ್ರನ್ನ ನಾನು ಪ್ರಶ್ನೆ ಮಾಡ್ತೀನಿ, ಮಾನ್ಯರು ಇದೇ ಇದರಲ್ಲಿ ಕೇಳ್ತೀನಿ. ಹಾಗಾಗಿ ಅವರಿಗೆ ನಾನು ಈಗ ಮಾತಾಡ್ಸ್ತಾ ಹೋಗ್ತೀನಿಪ್ಪ. ಕೊಡ್ರಪ್ಪ ನಾವು ಕೇಳ್ಕೊಂಡು ಅಂತ. ಹೌದಾ, ನಾನು ಇದನ್ನ ಕೇಳ್ತಾ ಹೋಗ್ತೀನಿಪ್ಪ ಅಂದ್ರೆ ಮಾಡ್ರಿ. ಇದು ನಮಸ್ಕಾರ. ಅದೇ ಹೌದಾ, DC ಸಂಬಂಧಪಟ್ಟ ನಮಸ್ಕಾರ. ಇದು ಏನಪ್ಪ ಅಂದರೆ ನಾವು ಕೇಳಬೇಕು ಅಂಥೇಳಿ ಇದು ನಮಗೆ ಕೊಟ್ಟಂಥ ಚೀಟಿ. ಈ ಚೀಟಿಯಲ್ಲಿ ಏನಪ್ಪ ಅಂದ್ರೆ ಬಂದಂಥದ್ದು ಯಾಕೆ ಇವರು ಏನಪ್ಪ ಅಂದ್ರೆ ಸಪ್ಲೈ ಮಾಡ್ತಿಲ್ಲ ಜನಕ್ಕೆ ಅಂಥೇಳಿ. ಇದು ಒಬ್ಬೊಬ್ಬರಿಗಿಂದ ಆಗ್ತಾ ಇಲ್ಲ, ಸಾಕಷ್ಟು ಜನಕ್ಕೆ ಇಲ್ಲಿ ಅನ್ಯಾಯ ಆಗುತ್ತೆ. ಅದು ಸರ್ಕಾರಿ ದವಾಖಾನೆಗಳೇನಪ್ಪ ಉದ್ಧಾರ ಆಗು ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಅವರು ಆರಾಮ ಅವ್ರಿಗೆ ಆರಾಮ ಅವ್ರಿಗೆ ಮಾತಾಡ್ಸೋಕಲ್ಲ, ಮಾತಾಡ್ಸೋಣ. ಆರಾಮ ಅವ್ರು ಇದ್ದಾರಾ? ಸರ್ ಇದ್ದಾರೆ ಸರ್, ಅವ್ರು ಸರ್ ಆರಾಮ ಅವ್ರು ಇದ್ದಾರಾ? ಏನಿಲ್ಲ ಸರ, ನಮ್ಗೆ ಇದು ನನ್ನ ತಾಯಿಯವರಿಗೆ ನಾನು ತೋರ್ಸ್ಕೊಂಡು ಹೋಗಿ ಕಳೆದ 1 ತಿಂಗಳಾದರೂ ಸಟ್ಟಿ. ಸರ್ ಈಗ ಚಸ್ಮಾ ಬರ್ದಾರ ಸರ, ಚಸ್ಮಾ ಮತ್ತೆ ಇಲ್ಲಿ ದವಾಖಾನೆ ಸಪ್ಲೈ ಆಗ್ತಾ ಇಲ್ಲ ಸರ್. ಆರೋಗ್ಯ ಇಲಾಖೆಯಿಂದ ಏನಾದ್ರು ಚಸ್ಮಾಗಳು ದೊರೀತಾ ಇಲ್ಲೋ? ಓಕೆ, ಒಳ್ಳೇದು. ಇನ್ನು 60 ವರ್ಷ ಕೆಳಗಡೆ ಇದ್ದವ್ರಿಗೆ ಅಲ್ಲ ಅಟ್ಲೀಸ್ಟ್ ಮಾಹಿತಿ ಆದರೂ ಇರಲಿ ಅಂತೇಳಿ. ಓಕೆ, ಒಳ್ಳೆ ಸರ್. ಇದು ಸರ್ ಇನ್ನೊಂದೇನೆಂದರೆ ಇದೊಂದು ಬರೆದಿದ್ದಾರೆ, ಕಣ್ಣು ಹಾಕೊಳ್ಳೋದು ಟ್ಯೂಬ್ ಬರೆದಿದ್ದಾರೆ. ಮತ್ತೆ ಪ್ರತಿಯೊಂದನ್ನು ಹೊರಗೆ ಬರೆದು ಕೊಟ್ಟರೆ ಮತ್ತು ದವಾಖಾನೆ ಇರೋ ಉದ್ದೇಶ ಸರ್. ಸರ್ ನಾವು ಮೊನ್ನೆ ದಿನ ಬಂದಾಗ 1 ಗಂಟೆ 1 ನಿಮಿಷ ಆದರೂ ಕ್ಲೋಸ್ ಬಂದ್ ಮಾಡ್ಬಿಡ್ತಾರೆ, ಬಂದ್ ಮಾಡ್ತಾರೆ. ಅಲ್ಲ ನಾವು ಬಂದ್ರೆ 1 ಗಂಟೆ ಮ್ಯಾಗೆ ಇದು SBI ಬ್ಯಾಂಕ್ ಒಂದು ಇದು ಸರ್ಕಾರ ದವಾಖಾನೆ ಒಂದು ಹೆಂಗತ್ತ ಅಂದ್ರೆ 1 ನಿಮಿಷ ಹೆಚ್ಚು ಕಡಿಮೆ ಮಾಡಲ್ಲ, ಬಂದ್ ಮಾಡ್ಬಿಡ್ತಾರೆ ಬಿಡಂದ್ರೆ. ಸರ್ ಪ್ರತಿಯೊಂದು ಹೊರಗೆ ಬರೆದು ಕೊಡ್ತೀರಿ, ತಾವು ಒಪ್ಕೊಳ್ಬೇಕು. ಇಲ್ಲಾಂದ್ರೆ ನಾ ಎಷ್ಟು ಜನಕ್ಕೆ ಸಾಕ್ಷಿ ತಂದ್ಕೊಳ್ಳಿ? ಅಲ್ಲ ಸರ್ ಏನ್ ಅಂತೀನಿ ಈಗ ಸರ್ ಆಪರೇಷನ್ ದೃಷ್ಟಿಯಿಂದ ಎಲ್ಲಾ ಮೆಡಿಸಿನ್ ಹೊರಗೆ ಬರೆದು ಕೊಡ್ತಾರೆ. ಸರ್ಜನ್ ಅವರಿಗೆ ಮಾತಾಡೋಣ ಈಗ ಸರ ಪ್ರತಿ ಒಂದು ಸತಿಗೆ ಸರ್ಜನ್ ಏನಾದ್ರು ಮಾಡಿದ್ರೆ ಏನೋ ಆಪರೇಷನ್ ಮಾಡಿದ್ರೆ ಎಲ್ಲಾನು ಹೊರಗೆ ಬರ್ಕೊಡ್ತಾರೆ, ಇಲ್ಲಾಂದ್ರೆ ಬೇರೆ ಹಾಸ್ಪಿಟಲ್ ರೆಫರ್ ಮಾಡ್ಕೊಳ್ತಾರೆ. ಎಷ್ಟು ಆಸ್ಪತ್ರೆ ಮಾಡಿದ್ದೀಗ ನಮ್ಮಲ್ಲಿ ವಿಕ್ರಮದ ಹಂಗಾಗಿತ್ತು. ಸಾಕಷ್ಟು ಜನಕ್ಕೆ ಅನ್ಸ್ತಾ ಇದಾರೆ ಸರ್ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ದೊಡ್ಡ ಶ್ರೀಮಂತರ ಆಸ್ಪತ್ರೆ ಬರೆದು ಕಳ್ಸ್ತಾರೆ. ಶ್ರೀಮಂತರೇ ಉದ್ಧಾರ ಆಗೋದ್ರೆ ಒಂದು ಆಸ್ಪತ್ರೆ ಅದಕ್ಕೆ ಇರೋದು ನಮಗೆ ನೋವಾಗೋದು ಏನಂದ್ರೆ ಇದು ನಾನು ಕೇವಲ ಏನಪ್ಪ ಅಂದ್ರೆ ತಮ್ಮ ಮನಸ್ಸಿಗೆ ನೋವು ಮಾಡೋ ಉದ್ದೇಶದಿಂದ ಇದು ಕೇಳ್ತಾ ಇಲ್ಲ. ಇದು ಫ್ಯಾಕ್ಟ್ ಏನಿದೆ ಅಂದ್ರೆ ಇದು ಫ್ಯಾಕ್ಟ್. ಇದು ನಂದೇನಂದ್ರೆ ಅಟ್ಲೀಸ್ಟ್ ಎಷ್ಟು ಸತಿ ಅಷ್ಟಾರ ಮಾಡ್ರಿ. ನಿಮ್ಗೆ ಏನಪ್ಪ ಅಂದ್ರೆ ಸರ್ಕಾರದಿಂದ ಏನಪ್ಪ ಅಂದ್ರೆ ಏನೂ ಬರ್ತಾ ಇಲ್ಲ, ಅದವ್ರು 2 ಕಡೆಗೆ ಸರ್ಕಾರದಿಂದ ನಾವು ಹೋರಾಟ ಮಾಡ್ತೀವಿ ಸರ್, ಇದು ನಮ್ಮ ಜಿಲ್ಲೆಗೆ ಆಸ್ಪತ್ರೆಗೆ ಇತ್ತಲ್ಲ ಬರ್ತಾ ಇಲ್ಲ, ದಯವಿಟ್ಟು ಏನಪ್ಪ ಅಂದ್ರೆ ಒಂದಷ್ಟು ಎಲ್ಲ ಕೊಡ್ರಿ, ಅನುದಾನ ಕೊಡ್ರಿ ಅಂತ ನಾವು ಕೇಳ್ತೀವಿ ಕಡೆಗೆ ಅಟ್ಲೀಸ್ಟ್ ಅದನ್ನಾದ್ರೂ ಕೇಳೋಣ ಕಡೆಗೆ. ಇಲ್ಲ ಸಿಬ್ಬಂದಿ ಕೊರತೆ ಏನು ಸಮಸ್ಯೆ ಬೇಕಲ್ರಿ ಸರ್. ಮತ್ತೆ ಇನ್ನೊಂದೇನಂದ್ರೆ ಅಲ್ಲಿ ಸ್ಕ್ಯಾನ್ ಮಾಡೋನ್ ಏನಪ್ಪ ಅಂದ್ರೆ 3-4 ಸಾವಿರ ತೊಗೊಳ್ತಾನೆ, ತೊಗೊಂಡು ಬಡಗನ್ ಮಾಡ್ಕೊಡ್ತಾನೆ ಸರ್. ಉದಾಹರಣೆ ನಾನು ಈ ಸತಿ ಫೋನ್ ಹಚ್ಚಿ ಮಾತಾಡ್ತೀನಿ. 4 ಸರ್ ಅದು ಹೊರ ಗುತ್ತಿಗೆ ಮೇಲೆ ಇದೆ. ಅಲ್ಲ ಸರ್ ಅದೇನು 3 ಸಾವಿರ ಹೇಳಿದ್ರಲ್ಲ ಅದೇನಿದೆ ಸರ್, 2 ಸ್ಕೀಮ್ ಇದೆ. ಒಂದು ಗೌರ್ಮೆಂಟ್ ಥ್ರೂ ಆಗ್ಬೇಕಾದ್ರೆ ಅಪ್ರೂವಲ್ ಬರಬೇಕು, ಸ್ಟೇಟ್ ಲಿಂದ ಮಾಡ್ತಾರೆ. ಇಲ್ಲಿ ಕೆಲವರು ಡೈರೆಕ್ಟ್ ಬೇಕಾದ್ರೆ ದುಡ್ಡು ತುಂಬಿಕೊಂಡು ಮಾಡ್ಕೊಂಡು ಹೋಗ್ಬೋದು ಸರ್. ಇದಾರ ಬೇಲ್ ಆದ್ಮೇಲೆ ಇವ್ರು ಗೌರ್ಮೆಂಟ್ ಫ್ರೀ ಆಗ್ತದೆ ಅಂತ ಇಲ್ಲಿ ಬಂದಾರ. ಇವರು 3 ದಿನ 4 ದಿನ ಹಚ್ಚರು ಪಾಳೆ ಬಂದಿಲ್ಲ. ಪಾಳೆ ಬರಲಾಗ ನಿಮ್ದು ದೊಡ್ಡ ಮಾಡ್ಕೊಡ್ತೀವಿ ಈಗ ಅಂತೇಳಿ ಅವನ ಕಡೆ 3 ವರ್ಷ ತೊಗೊಂಡು ಅವಾಗೆ ಮಾಡಿ ಕಳಿಸಿದ್ದಿದೆ ಉದಾಹರಣೆ. ಅಲ್ಲ ಇದು ಈ ಥರ ಆಗ್ತಾ ಇರೋದು ನಾವಂತೀವಿ. ಇದು ಬಹಳಷ್ಟು ಆಗ್ತಾಯಿದೆ ಸರ್, ದಯವಿಟ್ಟು. ಯಾಕಂದ್ರೆ ಸ್ವಲ್ಪ ಪ್ರಮಾಣ ಆದರೂ ಮಾನವೀಯ ದೃಷ್ಟಿಯಿಂದ ಆದರೂ ಇರಬೇಕು ಅನ್ನೋ ವಿಚಾರ. ನಾನು ಮಾತಾಡ್ತೀನಿ ಏನು ಸಮಸ್ಯೆ ಇದು ಕೊಡ್ರಿ ಇರಲಿ ನನಗೆ. ಇದು ಮಾತಾಡ ಇಲ್ಲ ಅದು ಅದಕ್ಕೆ ಈಗ ಇದು ಏನಪ್ಪ ಅಂದ್ರೆ ಇದು 1 ದಿನದಲ್ಲ, ಇದು ಸಾಕಷ್ಟು ಆಗ್ತಾ ಇದೆ. ಅವ್ರಿಗೆ ಗೊತ್ತಿರ್ತೈತಿ. ಅವ್ರೇನಂದ್ರೆ ಇದು ಆಗ್ತಾ ಇದೆ ಏನು ಸಮಸ್ಯೆ ಐತೆ ಅಂತ ಕೇಳ್ಬೇಕಂತೇಳಿ. ಹೌದಾ
ಇದನ್ನು ಅವ್ರಿಗೆ ಕೇಳೋಣ ಏನು ಸಮಸ್ಯೆ ಯಾಕೆ ಅಂತ ಹೇಳೋಣ. ಇದು ಏನಪ್ಪ ಅಂದ್ರೆ ಅವರು ಹಾಗೆ ಈಗ ಹೇಗೆಂದರೆ 1 ಗಂಟೆ 1 ನಿಮಿಷ ಆದರೂ ನಿಂದ್ರದಲ್ಲೆಲ್ಲ ಬಾಗ್ಲಾಕ ಹೋಗ್ಬಿಡ್ತಾರೆ. ಹಾಂ